ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಸಂಡೇ, ಗಂಟೆ 10 ಆಯಿತು. ನಮ್ಮ ಬೆಳಗಿನ ಕಾಫಿ ಮತ್ತು ತಿಂಡಿ ಕೂಡ ಆಯಿತು. ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಹಾಗೆ ಸಂಡೇ ನನ್ನ ಮುಖ್ಯವಾದ ದಿವಸ ಅಂತಲೇ ಹೇಳ್ಬೋದು. ಯಾವಾಗಲೂ ಶಾಪಿಗೆ ಹೋಗಲಿಕ್ಕಿದ್ದ ಕಾರಣ ಮನೆ ಕೆಲಸ ಮಾಡಲಿಕ್ಕೆಲ್ಲ ಟೈಮೇ ಸಿಗೋದಿಲ್ಲ. ಧೂಳು ತೆಗೆಯೋದು, ಬಲೆ ತೆಗೆಯೋದು ಎಲ್ಲ. ಹಾಗಾಗಿ ನನಗೆ ನನ್ನ ಕೆಲಸ ಆಗದೆ ಎಲ್ಲಿ ಹೋಗಲಿಕ್ಕೆ ಕೂಡ ಮನಸ್ಸು ಬರೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಏನನ್ನು ನಡೀತದೆ ನೋಡ್ಕೊಂಡು ಬರೋಣ. ಧೂಳನ್ನೆಲ್ಲ ಬಟ್ಟೆಯಲ್ಲಿ ತೆಗೆಯೋದಕ್ಕಿಂತಲೂ ಈ ಬ್ರಷಲ್ಲಿ ತೆಗೆದುಕೊಳ್ಳಿ, ಎಷ್ಟು ಕ್ಲೀನ್ ಆಗ್ತದೆ ನೋಡಿ. ನೀಟಾಗಿ ಧೂಳೆಲ್ಲ ಹೋಗ್ತದೆ. ಎಲ್ಲ ಸಂದೆಲ್ಲ ಈಗ ಬ್ರಷಲ್ಲಿ ಹಾಕಿದರೆ ಚೆನ್ನಾಗಿ ಧೂಳು ಹೋಗ್ತದೆ ನೋಡಿ. ಸ್ನೇಹಿತರೆ, ಈಗ ನಾನು ಮಾರ್ಕೆಟಿಗೆ ಹೋಗಿ ತರಕಾರಿ ಮತ್ತು ಸ್ವಲ್ಪ ಮೀನು ತಗೊಂಡು ಬರ್ತೇನೆ. ಮಕ್ಕಳಿಗೆ ಇಬ್ಬರಿಗೂ ಎಕ್ಸಾಮ್, ಹಾಗೆ ಇಬ್ಬರು ಹೊರಡುವಾಗೆ ಇಲ್ಲ. ಹಾಗೆ ನಾನೇ ಹೊರಟಿದ್ದೇನೆ. ಹೋಗಬೇಕಾಗಿದ್ರೆ ನೋಡಿ ಯಾವ ರೀತಿ ಹೊರಡಬೇಕು ನೋಡಿ. ಮಳೆ ಬಂದರೆ ರೈನ್ ಕೋಟು ಬೇರೆ. ಹೋಗಿ ಬರ್ತೇನೆ. ಯಾವ ಮೀನು ಉಂಟು ಅಂತ ನೋಡಿಕೊಳ್ಳ. ತರಕಾರಿ ಮತ್ತು ಮೀನು ತಂದದ್ದು ಕೂಡ ಆಯಿತು. ಒಳ್ಳೆ ಮೀನು ಸಿಕ್ಕಿತ್ತು ಮಾತ್ರ. ಇನ್ನು ತರಕಾರಿಯನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳುವ. ಅಂದರೆ ತಂದ ಹಾಗೆ ನಾನು ಫ್ರಿಜ್ಜಲ್ಲಿ ಇಡುವುದಿಲ್ಲ. ಸ್ವಲ್ಪ ಹೊತ್ತು ತರಕಾರಿಯನ್ನು ಹೊರಗೆ ಇಟ್ಟು ಆನಂತರ ಎಲ್ಲ ಸಪ್ರೇಟ್ ಮಾಡಿ ಎಲ್ಲ ಬೇರೆ ಬೇರೆ ಪ್ಲಾಸ್ಟಿಕ್ ಅವರಿಗೆ ಹಾಕಿ ಆನಂತರ ಫ್ರಿಜ್ಜಲ್ಲಿ ಇಡೋದು. ಗೆಣಸು ಕೂಡ, ತರಕಾರಿ ಎಲ್ಲ ಕೂಡ ಒಳ್ಳೆಯದಿತ್ತು ಮಾತ್ರ. ಫ್ರೆಶ್ ತರಕಾರಿ. ಅಲ್ಲೇ ಮೀನು ಮಾರ್ಕೆಟ್ ಪಕ್ಕವೇ ಗಾಡಿಯಲ್ಲಿ ತರಕಾರಿ ಸೇಲ್ ಮಾಡ್ತಾಯಿದ್ರು. ಅಲ್ಲಿಂದ ನಾನು ಕೂಡ ತಗೊಂಡೆ. ತುಂಬ ರಶ್ ಇತ್ತು ಅವನಿಗೂ. ಪುದೀನ, ಕೊತ್ತಂಬರಿ ಎಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿ ಉಂಟು ನೋಡಿ. ಹಾಗೆ ಶುಂಠಿ ಕೂಡ, ಶುಂಠಿ ಇವಾಗ ಹಸಿ ಶುಂಠಿ ಇರ್ತದೆ. ಕಾಯಿ ಮೆಣಸು ಅಷ್ಟೇ, ಅದರ ತೊಟ್ಟನ್ನೆಲ್ಲ ತೆಗೆದು ನಾವು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿವಸ ಇಟ್ಟರು ಅದು ಹಾಳಾಗೋದಿಲ್ಲ, ಚೆನ್ನಾಗಿಯೇ ಇರ್ತದೆ. ಇನ್ನು ತರಕಾರಿಯನ್ನು ಸ್ವಲ್ಪ ಹೊತ್ತು ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೇನೆ. ಈಗ ನೋಡಿ ಬೊಳ್ಳೆಂಜಿರು ಮೀನನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಅಂದರೆ ಇದು ಗೊತ್ತಿಲ್ಲದವರಿಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಕ್ಲೀನ್ ಮಾಡೋದು ಅಂತ. ಸಿಲ್ವರ್ ಫಿಶ್ ನೋಡಿ, ಚೆನ್ನಾಗಿತ್ತು ಮಾತ್ರ ಮೀನೆಲ್ಲ ಕೂಡ. ಇದನ್ನು ಕ್ಲೀನ್ ಮಾಡೋದು ಇಡೀ ದಿವಸ ಆಗ್ತದೆ ಮಾತ್ರ. ತಿನ್ನಲಿಕ್ಕೆ ಮಾತ್ರ ಟೇಸ್ಟ್ ಆಗ್ತದೆ. ಇಲ್ಲಿ ನೋಡಿ ಬೊಳ್ಳೆಂಜಿರು ಮೀನು ಕ್ಲೀನ್ ಮಾಡಿಕೊಂಡಾಯಿತು. ಇವಾಗಲೇ ನಾನು ಅದನ್ನು ಫ್ರೈ ಮಾಡಿಕೊಳ್ಳೋದು. ನಾನು ಸ್ವಲ್ಪ ಈಗ ಉಪ್ಪು ಅರಶಿನ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ಆ ನಂತರ ಮಾಡಿಕೊಳ್ತೇನೆ. ಅಂದರೆ ಮಕ್ಕಳಿಬ್ಬರು ಪೂಜೆಗೆ ಹೋಗ್ತಾರೆ. ನಮ್ಮ ಮನೆಯವರಿಗೆ ಹೀಗೂ ತರಕಾರಿ. ಮೊದಲಿಗೆ ತರಕಾರಿ ಸಾರು ಮಾಡಿ ಆನಂತರ ಮೀನು ಫ್ರೈ ಆದರೆ ನನಗೆ ಬೇಕು ಅಂತ ಆದರೆ ನಾನು ಮಾಡಿಕೊಳ್ತೇನೆ. ಇಲ್ಲದಿದ್ದರೆ ಹೀಗೆ ಫ್ರಿಜ್ಜಲ್ಲಿಟ್ಟು ರಾತ್ರಿಗೆ ಮಾಡಿಕೊಳ್ತೇನೆ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇನ್ನಿದ ನಾನು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ಆದರೆ ನನಗೆ ಮಾಡಿಕೊಳ್ತೇನೆ. ಸ್ವಲ್ಪ ಉಪ್ಪು ಖಾರ ಹಾಕಿ, ಇನ್ನೊಂಚೂರು ಉಪ್ಪು ಖಾರ ಹಾಕಿ ಫ್ರೈ ಮಾಡಿಕೊಳ್ತೇನೆ. ಸ್ನೇಹಿತರೆ, ಮೀನಲ್ಲಿ ಕಪ್ಪು ಕಪ್ಪು ಕಾಣ್ತಾ ಉಂಟಲ್ಲ, ಅದು ಹುಳಿ ಹಾಕಿದ್ದಾಯ್ತಾ. ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ನಾನಿಲ್ಲಿ ಅನ್ನಕ್ಕೆ ಇಡಲಿಕ್ಕೆ ಕುಚ್ಚಲಕ್ಕಿಯನ್ನು ತೆಗಿತಾ ಇದ್ದೇನೆ ನೋಡಿ. ಅಲ್ಲಿ ಬಾಕ್ಸಲ್ಲಿ ಸ್ಟೀಲ್ ಡ್ರಮ್ಮಲ್ಲಿ ಕುಚ್ಚಲಕ್ಕಿ ಉಂಟು, ಅದನ್ನು ನಾನು ತೆಗಿತಾ ಇದ್ದೇನೆ. ಅದನ್ನು ತೆಗೆದು ಚೆನ್ನಾಗಿ ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡಿ ಆನಂತರ ಕುಕ್ಕರೊಟ್ಟಿಗೆ ನೀರು ಮತ್ತು ಅಕ್ಕಿ ಹಾಕಿ ಬೇಯಿಸಿಕೊಂಡ್ರೆ ಆಯಿತು.
ನಾವು ಕುಡಿಲಿಕ್ಕೆಲ್ಲ ನೀರು ಬಾವಿಯಿಂದಲೇ ತರೋದು. ಅಂದರೆ ಬಾವಿಯಿಂದ ತರೋದಂದರೆ ಪಂಪ್ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಒಂದು ಟ್ಯಾಪಲ್ಲಿ ಬರ್ತದೆ, ಹಾಗೆ ಅಲ್ಲಿಂದಲೇ ಕುಡಿಲಿಕ್ಕೆ ಬಾವಿ ನೀರು ಉಪಯೋಗಿಸೋ, ಟ್ಯಾಪ್ ನೀರು ಉಪಯೋಗಿಸೋದಿಲ್ಲ. ಅಂದರೆ ಒಳ್ಳೆ ರುಚಿಯಾಗಿರ್ತದೆ ಬಾವಿ ನೀರು ಕೂಡ. ಹಾಗೆ ಅಡಿಗೆಗೆಲ್ಲ ಕೂಡ ಕೊಡಪಣದಲ್ಲಿ ತುಂಬಿಸಿಟ್ಕೊಳ್ಳೋದು. ನೋಡಿ ಸ್ನೇಹಿತರೆ, ನಾನಿಲ್ಲಿ ದೋಸೆ ಕಾವಲಿಯನ್ನು ತಣ್ಣಗಾದ ನಂತರ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಒಳಗೆ ಎತ್ತಿಡೋದು. ಇಲ್ಲದಿದ್ದರೆ ಆ ಎಣ್ಣೆ ಪಸೆಗೆಲ್ಲ ಧೂಳು ನಿಂತ್ಕೊಳ್ತಾನೆ ನೋಡಿ. ಈಗ ಓಪನ್ ಆಗಿಟ್ಟರೆ, ಈಗ ಕವರ್ ಆಗಿಟ್ಟರೆ ರಗಾಳಿಲ್ಲ ನೋಡಿ. ಒಂದು 3-4 ದಿವಸ ಕಳೆದ ನಂತರ ಮಾಡಿದ್ರೆ ಏನು ತೊಂದರೆ ಇಲ್ಲ ನೋಡಿ. ಇಲ್ಲಿ ಜೀಕುಜ್ಜೆ ಸಾಂಬಾರು ಮಾಡಲಿಕ್ಕೆ ನೋಡಿ ಸಿಪ್ಪೆನೆಲ್ಲ ತೆಗಿತಾ ಇದ್ದೇನೆ. ಸಿಪ್ಪೆ ಗುಂಜನೆಲ್ಲ ತೆಗೆದು ಈಗ ಕಟ್ ಪೀಸ್ ಮಾಡಿ ನೀರಿಗೆ ಹಾಕಿಕೊಳ್ಬೇಕು. ಗಮ್ಮಿರುವ ಯಾವುದೇ ತರಕಾರಿಯನ್ನು ನಾವು ನೀರಿಗೆ ಹಾಕಿ ಇಟ್ಕೊಳ್ಬೇಕು, ಮತ್ತು ಅದು ಕಪ್ಪು ಕೂಡ ಆಗೋದಿಲ್ಲ. ಇಲ್ಲದ್ರೆ ಒಂಥರ ಕಲರ್ ಕೂಡ ಚೇಂಜ್ ಆಗ್ತದೆ ನೋಡಿ. ನಾನು ಸ್ವಲ್ಪ ಸಾಂಬಾರು ಮಾಡಿಕೊಳ್ತೇನೆ. ಒಂದು ಸ್ವಲ್ಪ ಸ್ಲೈಸ್ ಮಾಡಿಕೊಂಡು ಅದನ್ನು ಪೋಡಿಯಾಗೆ ಮಾಡ್ತೇನೆ, ಮಸಾಲೆ ಫ್ರೈ ಮಾಡಿಕೊಳ್ತೇನೆ. ನಮ್ಮ ಮನೆಯವರಿಗೂ ಕೂಡ ಆಯಿತು, ನನಗೂ ಕೂಡ ಆಯಿತು. ನಾನು ಮೀನು ಫ್ರೈ ಮಾಡಿಕೊಳ್ಳೋದು ಇದರಲ್ಲಿ ಸಾಕಾಗ್ತದೆ. ಜೀಕುಜ್ಜೆದ ಗಮ್ಮೆಲ್ಲ ಕೈಗೆ ಅಂಟಿಕೊಂಡಿದೆ ನೋಡಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಜೀಕುಜ್ಜೆ ಸಾಂಬಾರು ಮಾಡ್ತಾ ಇದ್ದೇನೆ. ಅದಕ್ಕೆ ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಒಂದು 3 ಹೆಸರು ಬೆಳ್ಳುಳ್ಳಿ, ಹಾಗೆ ಮಸಾಲೆ ಪೌಡ್ರು ನಾನು ಇದಕ್ಕಿಂತ ಮೊದಲು ಹಾಕಿದ್ದೇನೆ ಹೇಗೆ ಮಾಡೋದು ಅಂತ. ಅಂದರೆ ಮಸಾಲೆ ಅಂದರೆ ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಎಲ್ಲ ಹುರಿದು ಪುಡಿ ಮಾಡಿದ ಪೌಡ್ರು, ಹಾಗೆ ಒಂದು ಅರ್ಧ ನೀರುಳ್ಳಿ, ಹಾಗೆ ಸ್ವಲ್ಪ ಹುಳಿ, ಅರಶಿನ, ತೆಂಗಿನಕಾಯಿ ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಸಾಂಬಾರು ಮಾಡಿಕೊಳ್ತೇನೆ. ಇಲ್ಲಿಗ ನಾನು ಮಸಾಲೆ ಮಜ್ಜಿಗೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ತುಂಡು ಶುಂಠಿಯನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಒಂದು ಕಾಯಿ ಮೆಣಸು, ಒಂದು ಸ್ವಲ್ಪ ಉಪ್ಪು, ಇದನ್ನೆಲ್ಲ ಮಜ್ಜಿಗೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅನಂತರ ಒಂದು ಸ್ವಲ್ಪ ಎಣ್ಣೆ ಇಟ್ಟುಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಿಸಿ ಮಜ್ಜಿಗೆಗೆ ಹಾಕಬೇಕು. ಸೂಪರ್ ಟೇಸ್ಟ್ ಆಗ್ತದೆ ಸ್ನೇಹಿತರೆ. ಈ ರೀತಿ ಮಾಡಿ ಕುಡಿದ್ರೆ ಉಂಟಲ್ಲ ಒಳ್ಳೆ ಟೇಸ್ಟ್ ಆಗ್ತದೆ. ಬಾ ಮಜ್ಜಿಗೆ ಕುಡಿ. ಬೆಳಗಿನ ದೋಸೆ ಹಿಟ್ಟು ಕೂಡ ಉಳಿದಿತ್ತು, ಅದಕ್ಕೆ ಇನ್ನೂ ಸ್ವಲ್ಪ ಅಕ್ಕಿ ಮತ್ತು ಉದ್ದಿನಬೇಳೆ ರುಬ್ಬಿ ಇಟ್ಕೊಂಡಿದ್ದೇನೆ. ಇನ್ನು ಸಾಯಂಕಾಲ ದೋಸೆ ಮಾಡ್ಬೋದು ಅಂತ. ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ, ಪಾತ್ರೆ ಕೂಡ ಎಷ್ಟು ಉಂಟು ನೋಡಿ. ಒಂದು ಅಡಿಗೆ ಮಾಡಿದರೆ ಸಾಕು, ಪಾತ್ರೆ ತೊಳಿಲಿಕ್ಕೆ ಎಷ್ಟು ಬೀಳ್ತದಲ್ಲ. ಊಟ ಮಾಡಲಿಕ್ಕೆ 2 ಇರಲಿ 4 ಜನ ಇರಲಿ, ಪಾತ್ರೆ ಮಾತ್ರ ತೊಳಿಲಿಕ್ಕೆ ಎಷ್ಟು ಕೂಡ ಬೀಳ್ತದೆ ಅಲ್ವಾ? ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಆಗ್ಬೋದು ನೋಡಿ ಸ್ನೇಹಿತರೆ. ಎಷ್ಟು ಪಾತ್ರೆ ಇತ್ತು ಬೆಳಗಿನ ಮಧ್ಯಾಹ್ನ ತನಕದ ಪಾತ್ರ ನೋಡಿ. ಒಂದು ಟಬ್ಬಾಗಿ ಒಂದು ಟಬ್ಬು, ಮತ್ತೆ ನೋಡಿ ಇಲ್ಲಿ ನೋಡಿ ಎಲ್ಲ ನಾನಿನ್ನೂ ಆ ಕಡೆ ಹೋಗಿರ್ತೇನೆ. ಅಂದರೆ ಅಲ್ಲಿ ಸ್ವಲ್ಪ ಬಿಸಿಲು ಬಂದಾಗೆ ಉಂಟು ಇವತ್ತು, ಸ್ವಲ್ಪ ಬಿಸಿಲು ಉಂಟು ಮಾತ್ರ, ಮಳೆ ಕಡಿಮೆ ಇವತ್ತು. ಹಾಗೆ ಅಕ್ಕಿ ಪತ್ರವನ್ನೆಲ್ಲ ಯಾವಾಗಲೂ ನಾನು ತೊಳೆದು ಸ್ವಲ್ಪ ಆ ಕಡೆ ಇಡೋದು. ಇನ್ನೊಂದು ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಬರ್ತದೆ, ಹಾಗೆ ಅಲ್ಲಿ ಇಟ್ಟು ಬರ್ತೇನೆ ಇದನ್ನೇನು. ಹಾಗೆ ನೋಡಿ ಅಡುಗೆ ಕೋಣೆ, ಸಿಂಕ್, ಸ್ಲ್ಯಾಬ್ ಎಲ್ಲ ಕ್ಲೀನ್ ಆಯಿತು. ಆ ಮೀನು ತಂದ ಕಾರಣ ಸುಮಾರು ಹೊತ್ತು ನಂದು ವೇಸ್ಟ್ ಆಯಿತು. 1:30 ಆಯಿತು, ಊಟದ ಹೊತ್ತಾಯಿತು. ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.